ವಿಷ್ಣೋನಕಂ ವೀರ್ಯಾಣಿ ಪ್ರವೋಚಯ್ಯ ಪಾರ್ಥಿವಾನಿ ವ್ಯಪಮೇರಜಾಗಂ ಸಿಯೋ ಹಸ್ಕಭಾಗ್ಯದುತ್ತರಗಂ ಸದಸ್ಸಂ ವಿಚಕ್ರಮಾಣಸ್ತೇಧುರ್ಗಾಯೋ ವಿಷ್ಣೋರರಾಟಮಸಿ ವಿಷ್ಣೋ ಪೃಷ್ಠಮಸಿ ವಿಷ್ಣೋ ಸ್ನಪ್ರಯಸ್ತೋ ವಿಷ್ಣೋ ಸೂರ್ಯಸಿ ವಿಷ್ಣೋ ಧ್ರುವಮಸಿ ವೈಷ್ಣವಮಸಿ ವಿಷ್ಣವೇ ತ್ವಾಹ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ವಿಶ್ವಪ್ರಿಯೇ ವಿಶ್ವಮನೋನುಕೂಲೆ ತದ್ವಾದ ಪದ್ಮಂ ಮಹಿ ಸನ್ನಿಧತ್ವ. ಮಹಾದೇವ್ಯೇಶ್ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸಮಸ್ತ ವೀಕ್ಷಕರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರೂಜಿ ಮಾಡುವ ನಮಸ್ಕಾರಗಳು. ಈ ಮಾಸ ಫೆಬ್ರವರಿ ಮಾಸ. ಇನ್ನು ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ 3ನೇ ಮನೆಯಲ್ಲಿ ಶನಿ ಅಂತಕ್ಕಂಥವರು ಸಂಚಾರ ಮಾಡ್ತಾ ಇದ್ರು. ಅಲ್ಪ ಸ್ವಲ್ಪ ಮಟ್ಟಿಗೆ ಎಲ್ಲವೂ ಕೂಡ ನಡೀತಾ ಇತ್ತು. ಆದರೆ 6ನೇ ಮನೆಯಲ್ಲಿ ನಿಮಗೆ ಗುರು ಅಂತಕ್ಕಂಥವರು ಸಂಚಾರ ಮಾಡ್ತಾ ಇದ್ರು. ಯಾವುದೇ ಗುರು ಬಲ ಅಂತಕ್ಕಂಥದ್ದು ಸರಿಯಾದ ಕೆಲಸ ಕಾರ್ಯಗಳಾಗ್ತಾ ಇರಲಿಲ್ಲ. ಆದರೆ ಗುರುವಿನ ಕ್ಷೇತ್ರಕ್ಕೆ ಶನಿ ಸಂಚಾರವನ್ನು ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ, ದೃಷ್ಟಿಯನ್ನು ಹಾಕ್ತಾ ಇದ್ದಾರೆ. ಇನ್ನೊಂದು ತಿಂಗಳು ನೀವು ತಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಇಷ್ಟಕಾಮ್ಯಾರ್ಥಗಳು, ಭಾವನೆಗಳು, ಅನುಕೂಲಗಳು ಎಲ್ಲವೂ ಕೂಡ ಬರುತ್ತೆ. ಆದರೆ ಫೆಬ್ರವರಿ ಮಾಸ ಅಂತಕ್ಕಂಥದ್ದು ಏನಿದೆ, ಈ ಮಾಘ ಮಾಸ ಅಂತಕ್ಕಂಥದ್ದು ಒಂದನ್ನು ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಸಹಿತ ಅದನ್ನು ಅನುಭವಿಸಿ ಕಳೀತಕ್ಕಂಥ ಕೆಲಸವನ್ನು ಮಾಡಿ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಕೆಲವರು ಏನು ಮಾಡ್ತೀರಾ, ಶನಿ 3ನೇ ಮನೆಯಲ್ಲಿದ್ದಾನೆ, ಸ್ವಕ್ಷೇತ್ರದಲ್ಲಿದ್ದಾನೆ, ಮಿತ್ರಕಾರಕ, ನಮಗೆ ಅನುಕೂಲಗಳು ನಾನು ಬಹಳಷ್ಟು ಕೊಟ್ಬಿಡ್ತಾನೆ. ಆದರೆ ಗುರುಬಲವೇ ಇಲ್ವೇ? ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಗುರು, ಮಿಥುನಕ್ಕೆ ಬರಬೇಕು. ಮಿಥುನಕ್ಕೆ ಬಂದ ಮೇಲೆ ಸಪ್ತಮ ಸ್ಥಾನದಲ್ಲಿ ಗುರು ಅಂತಕ್ಕಂಥವನಾಗ್ತಾನೆ. ಆಗ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 7ನೇ ಮನೆಗೆ ಗುರು ಅಂತಕ್ಕಂಥವರು ಬಂದಾಗ ಸಪ್ತಮ ಸ್ಥಾನಕ್ಕೆ ಅನುಕೂಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ನಿಮ್ಮ ಜಾತಕವನ್ನು ಒಂದು ಸಾರಿ ನೋಡಿಕೊಳ್ಳಿ. ಆದರೆ ಒಂದು ಕಿವಿ ಮಾತನ್ನು ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ. ಯಾರಿಗೆ ಧನುಸು ರಾಶಿಯವರಿಗೆ ಶತ್ರುಗ್ರಹದ ಶುಕ್ರ ದಶೆ ಅಂತಕ್ಕಂಥದ್ದು ನಡೀತಾ ಇದೆಯೋ, ಬಹಳಷ್ಟು ಜನ ಶುಕ್ರ ದಶೆ ಅಂದರೆ ಸಾಕೆ, ನನಗೆ ನಾಳೆಯಿಂದ ಶುಕ್ರ ದಶೆ ಬರುತ್ತೆ ಅಂತ ಬಹಳಷ್ಟು ಜನ ಯೋಚನೆಯನ್ನು ಮಾಡ್ತೀರಾ. ಆದರೆ ಶುಕ್ರ ದಶೆ ಅಂತಕ್ಕಂಥದ್ದು ಕೆಲವರಿಗೆ ಶುಭಕಾರಿ, ಕೆಲವರಿಗೆ ಅಶುಭಕಾರಿ. ಶುಕ್ರ ನೀಚದಲ್ಲಿ ಏನಾದರೂ ಇದ್ದು ನಿಮಗೆ ಶುಕ್ರ ದಶೆ ಅಂತಕ್ಕಂಥದ್ದು ಏನಾದರೂ ನಡೀತಾ ಇದ್ದರೆ, ಅಥವಾ ಶುಕ್ರ ಭುಕ್ತಿ ಅಂತಕ್ಕಂಥದ್ದು ನಡೀತಾ ಇದ್ದರೆ ನಿಮಗೆ ತೊಂದರೆ, ತಾಪತ್ರಯಗಳು ಹೆಚ್ಚಾಗತ್ತೆ. ಎಚ್ಚರಿಕೆ ವಹಿಸಿ. ಒಟ್ಟು ಧನುಸ್ಸು ರಾಶಿಯವರಿಗೆ ಧನ ಲಾಭಗಳು ಅಂತಕ್ಕಂಥದ್ದು ಬರುತ್ತೆ. ಇನ್ನೇನು ಹತ್ತಿರಕ್ಕೆ ಬಂತು, ಫಲ ಅಂತಕ್ಕಂಥದ್ದು ಬರುತ್ತೆ. ಧನ ಲಾಭಗಳು ನೀವು ಅಂದುಕೊಂಡೇ ಇರಲ್ಲ, ಯಾವುದೋ ಒಂದು ಮೂಲದಿಂದ ಧನ ಆಗಮನ ಅಂತಕ್ಕಂಥದ್ದಾಗತ್ತೆ. ನಿಮ್ಮ ಕಾರ್ಯ ವೈಖರಿಯಲ್ಲಿ ರೂಟೇ ಚೇಂಜ್ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಉನ್ನತ ಸ್ಥಾನಮಾನಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ. ಧನ ಲಾಭಗಳು, ಕೀರ್ತಿ ಲಾಭಗಳು, ಗಣ್ಯ ವ್ಯಕ್ತಿಗಳ ಸಂಪರ್ಕಗಳು ಇವೆಲ್ಲವೂ ಕೂಡ ಬರುತ್ತೆ. ಅದು ಬರಬೇಕು ಅಂತ ಅಂದರೆ ನೀವೇನು ಮಾಡಬೇಕು? ಪರಿಹಾರವನ್ನು ದತ್ತಾತ್ರೇಯ ದೇವಾಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸ, ಅಥವಾ ದತ್ತ ಚರಿತ್ರೆಯನ್ನು ಪಾರಾಯಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇಷ್ಟನ್ನು ನೀವು ಕರೆಕ್ಟಾಗಿ ಮಾಡಿದ್ದೇ ಆದರೆ, ನಿಯಮಬದ್ಧವಾಗಿ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ನೀವು ಆಚರಣೆ ಮಾಡಿದ್ದೇ ಆದರೆ ಶುಭ ಫಲಗಳು ಅಂತಕ್ಕಂಥದ್ದು ನಿಮಗೆ ಲಭ್ಯವಾಗುತ್ತೆ. ಇದು ಸತ್ಯ. ಜ್ಯೋತಿಷ್ಯ ಸುಳ್ಳಲ್ಲ, ಜ್ಯೋತಿಷಿ ಸುಳ್ಳು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಜ್ಯೋತಿಷ್ಯ ಯಾವತ್ತೂ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಜ್ಯೋತಿಷ್ಯ ಹೇಳ್ತಕ್ಕಂಥವನು ಸಂಪೂರ್ಣ ಅಧ್ಯಯನವನ್ನು ಮಾಡದೆ ಜ್ಯೋತಿಷ್ಯ ಹೇಳ್ತಕ್ಕಂಥವನು ಇರ್ತಾನಲ್ಲ, ಅದು ಸುಳ್ಳು. ಆದರೆ ಎಲ್ಲ ಜ್ಯೋತಿಷ್ಯರು ಸುಳ್ಳಲ್ಲ. ಜ್ಯೋತಿಷ್ಯಕ್ಕೋಸ್ಕರ ಬಹಳಷ್ಟು ಜನ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ನಿಜವಾದ ಜ್ಯೋತಿಷ್ಯ ಇವತ್ತು ಎಷ್ಟೋ ಜ್ಯೋತಿಷಿಗಳಿಂದ ಎಷ್ಟೋ ಕುಟುಂಬಗಳು ಇವತ್ತೂ ಕೂಡ ಮನೆಯಲ್ಲಿ ದೀಪವನ್ನು ಹಚ್ಚಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ. ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ಮಾರ್ಗದರ್ಶನ. ಆ ಮಾರ್ಗದರ್ಶನವನ್ನು ಸರಿಯಾಗಿ ತಗೋಬೇಕು.
ಬಹಳಷ್ಟು ಜನ ಏನು ಮಾಡ್ತೀರಾ, ಯಾವುದೋ ಒಂದು ಹೋಮ ಹವನಗಳನ್ನು ಹೇಳಿದಾಗ ಅದನ್ನು ಕೂತು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನು ಮಾಡಲ್ಲ. ಬಹಳಷ್ಟು ಜನ ಇದ್ದಾರೆ ಬರೀ ಹೆಸರಿಗೋಸ್ಕರ ಮಾಡತಕ್ಕಂಥವರು, ಅದರಿಂದ ಪ್ರಯೋಜನ ಇಲ್ಲ. ಯಾವತ್ತೂ ಅಷ್ಟೇ, ನಿಮ್ಮ ಗ್ರಹಚಾರವನ್ನು ಯಾರೂ ಕೂಡ ಸರಿ ಮಾಡಲಿಕ್ಕಾಗಲ್ಲ. ನಿಮ್ಮ ಗ್ರಹಚಾರವನ್ನು ನೀವೇ ಸರಿ ಮಾಡ್ಕೋಬೇಕೇ ವಿನಃ ಪರಿಹಾರ ಅಂತಕ್ಕಂಥದ್ದು ಸೂಚಿಸ್ತಕ್ಕಂಥದ್ದು ಗುರುವಿನ ಕೆಲಸ ಅಷ್ಟೇ. ಅದಕ್ಕೆ ನಾವು ಯಾವುದೇ ಒಂದು ಹೋಮ ಹವನ ವ್ರತ ಪೂಜೆ ಮಾಡ್ತಕ್ಕಂಥ ಸಮಯದಲ್ಲಿ ಸಂಕಲ್ಪದಲ್ಲಿ ಹೇಳ್ತೇವೆ ಭಗವದಾಗ್ನೇಯ, ಈ ವರ್ಡನ್ನು ಯೂಸ್ ಮಾಡ್ತೀವಿ. ಇನ್ನೊಂದು ವರ್ಡನ್ನು ಯೂಸ್ ಮಾಡ್ತೇವೆ ಆಚಾರ್ಯ ಮುಖೇನ ಕರಹಿಷ್ಯೆ. ಧನುಸ್ಸು ರಾಶಿಯವರು ದತ್ತಾತ್ರೇಯನ ಸೇವಕರಾಗ್ತಕ್ಕಂಥ ಕೆಲಸವನ್ನು ಮಾಡಿ, ದತ್ತಾತ್ರೇಯನಿಗೆ ಸೇವೆಯನ್ನು ಮಾಡಿ, ನಮಸ್ಕಾರವನ್ನು ಮಾಡಿ, ದತ್ತ ಚರಿತ್ರೆಯನ್ನು ಪಾರಾಯಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಈ ಮಾಸದಲ್ಲಿ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಸುಖ ಜೀವನ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಯಾವ ರಾಶಿಯವರಿಗೆ ಶನಿ ದೋಷ ಕಷ್ಟ ಕಾರ್ಪಣ್ಯಗಳು ಬರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಮೊದಲಿಗೆ ಮೀನ ರಾಶಿಗೆ ಜನ್ಮಕ್ಕೆ ಶನಿ ಅಂತಕ್ಕಂಥವರು ಬರ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಶನಿ ದೋಷ ಜನ್ಮಕ್ಕೆ ಶನಿ ಬಂದರೆ ಬ್ಲೀಚಿಂಗ್ ಪೌಡರ್ ಹಾಕಿ ತೊಳೆದು ಬಿಡ್ತಾರೆ. ಜೊತೆಗೆ ಕುಂಭ ರಾಶಿಗೆ ದೋಷ ಏಳರಾಟ ಶನಿ, ಮೇಷ ರಾಶಿಗೆ ದೋಷ ಏಳರಾಟ ಶನಿ, ಜೊತೆಗೆ ಕನ್ಯಾ ರಾಶಿಗೆ 7ನೇ ಮನೆ ಶನಿ, ಸಿಂಹ ರಾಶಿಗೆ 8ನೇ ಮನೆ ಶನಿ, ವೃಶ್ಚಿಕ ರಾಶಿಗೆ 5ಮ ಸ್ಥಾನಕ್ಕೆ ಶನಿ, ಧನುಸ್ಸು ರಾಶಿಗೆ 4ನೇ ಮನೆ ಶನಿ. ಇಷ್ಟು ರಾಶಿಗಳಿಗೆ ದೋಷ ಅಂತಕ್ಕಂಥದ್ದು. ಜೊತೆಗೆ ಮಿಥುನ ರಾಶಿಯವರಿಗೆ 10ಮ ಸ್ಥಾನದ ಶನಿ. ಈ ಶನಿ ದೋಷದಿಂದ ನಾನಾ ರೀತಿಯ ಕಷ್ಟ ಕಾರ್ಪಣ್ಯಗಳು ಅಂತಕ್ಕಂಥದ್ದಾಗತ್ತೆ. ಇದಕ್ಕೋಸ್ಕರನೇ ನಿಮಗೋಸ್ಕರ ನಮ್ಮ ಅಭಯ ಆಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ಶ್ರೀಮದ್ ರಾಮಾನುಜ ಗೋಶಾಲೆ, ಶೆಟ್ಟಿಹಳ್ಳಿ ಹೊರಹೊಲಯ, ಅಕ್ಕನಹಳ್ಳಿ ಕ್ರಾಸ್ ಹತ್ತಿರ, ನುಗ್ಗೇಹಳ್ಳಿ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ, ಕರ್ನಾಟಕ. ಈ ಸ್ಥಳದಲ್ಲಿ ಸಾಮೂಹಿಕ ಮತ್ತು ಪ್ರತ್ಯೇಕ ಶನಿ ಶಾಂತಿ ಹೋಮವನ್ನು ವಿಜೃಂಭಣೆಯಿಂದ ಭಕ್ತಾದಿಗಳಿಗೋಸ್ಕರ ಆಚರಣೆಯನ್ನು ಮಾಡ್ತಾ ಇದ್ದೇನೆ. ಇಂದಿನಿಂದನೇ ದಾಖಲಾತಿ ಪ್ರಾರಂಭವಾಗ್ತಾ ಇದೆ. ಈ ಫೋನ್ ನಂಬರ್ ಅಂತಕ್ಕಂಥದ್ದೇನಿದೆ, ಈ ಫೋನ್ ನಂಬರಿಗೆ ಫೋನ್ ಮಾಡಿ, ಕರೆ ಮಾಡಿ, ನಿಮ್ಮ ರಾಶಿ ನಕ್ಷತ್ರವನ್ನು ಬರೆಸಿ ರಿಜಿಸ್ಟರ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಸುಮಾರು ಸಾವಿರಾರು ಭಕ್ತರು ಸೇರ್ತಕ್ಕಂಥ ಕಾರ್ಯಕ್ರಮವಾಗಿದೆ ಇದು. ಇಂಥ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಿ. ಶನಿ ತನ್ನ ಪಥವನ್ನು ಬದಲಿಸ್ತಾ ಇದ್ದಾನೆ. ನಿಮ್ಮ ಗ್ರಹಚಾರ ಸರಿ ಮಾಡ್ಕೋಬೇಕು ಅಂತ ಅಂದರೆ ತನ್ನ ಮನೆಗೆ ಬರ್ತಕ್ಕಂಥ ಸಮಯದಲ್ಲಿ ಸರಿಯಾಗಿ ಅವನನ್ನು ಸ್ವಾಗತವನ್ನು ಕೋರ್ತಕ್ಕಂಥ ಕೆಲಸವನ್ನು ಮಾಡಿ. ಈ ಶನಿ ಶಾಂತಿ ಅಂತಕ್ಕಂಥದ್ದು ಅತಿ ಶಕ್ತಿಯುತವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಅಭಯ ಆಂಜನೇಯ ಸ್ವಾಮಿಯ ದೇವಾಲಯದಲ್ಲಿ, ನಮ್ಮ ಶ್ರೀಮದ್ ರಾಮಾನುಜ ಗೋಶಾಲೆಯಲ್ಲಿ 18 ಅಡಿ ಇರ್ತಕ್ಕಂಥ, ಅಂದರೆ 18 ಅಡಿ ಇರ್ತಕ್ಕಂಥ ಆಂಜನೇಯನ ಸನ್ನಿಧಿಯಲ್ಲಿ ಈ ಶನಿ ಶಾಂತಿ, ಸಾಮೂಹಿಕ ಶನಿ ಶಾಂತಿ ಹೋಮವನ್ನು ಕೂಡ ಮಾಡ್ತಾ ಇದೆ ಪ್ರಧಾನ ಹೋಮಕುಂಡದಲ್ಲಿ. ಇಲ್ಲ ಗುರುಗಳೇ, ನಮ್ಮದು ಜನ್ಮಕ್ಕೆ ಬಂದ್ಬಿಟ್ಟ ಶನಿ, ಸಪ್ತಮಕ್ಕೆ ಬಂದ್ಬಿಟ್ಟ, ಏಳರಾಟ, ನಾವು ತತ್ತರಿಸ್ತಾ ಇದ್ದೀವಿ ಅನ್ನೋರಿಗೆ ಪ್ರತ್ಯೇಕ ಹೋಮಕುಂಡವೂ ಕೂಡ ಇದೆ. ನಿಮ್ಮ ಕುಟುಂಬಕ್ಕೆ ಮಾತ್ರ ಒಂದು ಪ್ರತ್ಯೇಕ ಬೇಕಾದರೂ ಕೂಡ ಫೋನ್ ಮಾಡಿ ನಿಮ್ಮ ಹೆಸರನ್ನು ಬರೆಸ್ಕೊಳ್ಳಿ. ಸಾಮೂಹಿಕ ಬೇಕು ಅಂತ ಅಂದರೂ ಇಲ್ಲಿ ಹೋಗ್ತಾ ಇರ್ತಕ್ಕಂಥ ಈ ಫೋನ್ ನಂಬರಿಗೆ ಬರೆಸಿ, ನಿಮ್ಮ ಹೆಸರನ್ನು ಬರೆಸಿ ನೋಂದಣಿಯನ್ನು ಮಾಡಿಕೊಳ್ಳಿ. ಅಂತ್ಯಕಾಲದಲ್ಲಿ ಬಂದಾಗ 108 ಹೋಮಕುಂಡಗಳ ಮೇಲೆ ನಾವು ಕೂಡ ಹಾಕ್ಲಿಕ್ಕಾಗಲ್ಲ. ಸಾವಿರಾರು ಹೋಮಕುಂಡಗಳನ್ನು ಹಾಕಿ ಅಂತ ಅಂದರೆ ಹಾಕೋಕ್ಕೆ ಶಕ್ತಿ ಯಾರ ಕೈಯಲ್ಲೂ ಇಲ್ಲ. ಅದಕ್ಕೋಸ್ಕರನೇ ಇಂದಿನಿಂದಾನೇ ನೋಂದಣಿ ಅಂತಕ್ಕಂಥದ್ದು, ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಈ ಶನಿ ಶಾಂತಿಯನ್ನು ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ
ಆಂಜನೇಯನ ಸನ್ನಿಧಾನದಲ್ಲಿ ನಡೆದಂತಹ ಶನಿ ಶಾಂತಿ ಹೋಮ, ಆಂಜನೇಯನಿಗೆ ಶನಿ ಪರಮಾತ್ಮ ಹೇಳಿರ್ತಕ್ಕಂಥದ್ದು, ರಾವಣನ ಆಸ್ಥಾನದಲ್ಲಿ ಬಿಡುಗಡೆ ಆದ ಸಮಯದಲ್ಲಿ, ಅಪ್ಪ ನಿನ್ನ ಭಕ್ತರುಗಳಿಗೆ ನಾನು ಕ್ರೂರ ದೃಷ್ಟಿಯನ್ನು ಬಿಡಲ್ಲ ಅಂತಕ್ಕಂಥದ್ದು. ಇಂಥ ಒಂದು ಶನಿ ಶಾಂತಿ ಹೋಮ, ಶನಿ ಶಾಂತಿ ಸಾಮೂಹಿಕ ಶನಿ ಶಾಂತಿ ಹೋಮ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೇನೆ. ನೀವೆಲ್ಲರೂ ಬನ್ನಿ, ಇದರ ಸದುಪಯೋಗವನ್ನು ಪಡಿಸ್ಕೊಡಿ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನೂ ಕೂಡ ಆ ಶನೇಶ್ವರನ ಅಧಿದೇವತೆಯಾಗಿರ್ತಕ್ಕಂಥ ಪವಮಾನ ಅಂದರೆ ಅಭಯ ಆಂಜನೇಯನನ್ನು ಪ್ರಾರ್ಥನೆಯನ್ನು ಮಾಡ್ತೀನಿ.